ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2003ರಲ್ಲಿ ನಡೆದಿರುವಂಥ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ತರಗತಿಯಲ್ಲಿ 15ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 16ನೇ ಪ್ರಶ್ನೆ, ಮೋಹಿನಿ ಅಟ್ಟಂ ಯಾವ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ ಆಗಿದೆ? ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಈ ಒಂದು ಪ್ರಶ್ನೆಯನ್ನು ನೋಡಿದಾಗ ಆಯಾ ರಾಜ್ಯಕ್ಕೆ ಸಂಬಂಧಿಸಿದ ಸಾಂಪ್ರದಾಯಿಕ ನೃತ್ಯಗಳು, ಆಯಾ ರಾಜ್ಯದ ವಿಶೇಷತೆಗಳನ್ನು ನೀವು ಸ್ಟಡಿ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ 16ರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಮೋಹಿನಿ ಅಟ್ಟಂ ಎನ್ನುವಂಥದ್ದು ಕೇರಳದ ಸಾಂಪ್ರದಾಯಿಕ ನೃತ್ಯ ಆಗಿರುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, 1919ರ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಸಂಹಾರ ನಡೆದಿದ್ದು ಎಲ್ಲಿ ಅಂತ ಪ್ರಶ್ನೆ ಇದೆ. ಮೊದಲನೇದು ಅಮೃತ್ಸರ್, ಎರಡನೇದು ಆಪ್ಷನ್ ನಾಗ್ಪುರ, 3 ಕಲ್ಕತ್ತಾ, 4 ಚಂಡೀಗಢ ಎನ್ನುವಂಥದ್ದು. ಸರಿಯಾದ ಉತ್ತರ ನಮಗೆ ಗೊತ್ತಿದೆ. 17ನೇದಲ್ಲಿ ಮೊದಲನೇ ಪ್ರಶ್ನೆ ಅಮೃತ್ಸರ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿರುವಂಥದ್ದು ಜಲಿಯನ್ ವಾಲಾಬಾಗ್ನಲ್ಲಿ. ನೆಕ್ಸ್ಟ್ 18ನೇ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿ ಮೊಟ್ಟಮೊದಲು ಆರ್ಯ ಸಮಾಜ ಸ್ಥಾಪಿಸಿದ ವರ್ಷ ಯಾವುದು? 1785, 1875, 1885, ನಾಲ್ಕನೇದು ಇದರಲ್ಲಿ ಯಾವುದು ಅಲ್ಲ ಎನ್ನುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ 2 1875 ಆಗಿತ್ತು. ನೆಕ್ಸ್ಟ್ 19ನೇ ಪ್ರಶ್ನೆ, ಯಾವ ಯುದ್ಧ ಮೊಘಲ್ ಆಳ್ವಿಕೆಗೆ ಬುನಾದಿ ಆಗಿತ್ತು? ಆಪ್ಷನ್ಗಳು ಪ್ಲಾಸಿ ಕದನ, ಆಪ್ಷನ್ 2 ತಾಳಿಕೋಟೆ ಯುದ್ಧ, ನೆಕ್ಸ್ಟ್ 3ನೇದು ಹಲ್ದಿಘಾಟ್ ಯುದ್ಧ, 4ನೇದು ಮೊದಲನೇ ಪಾನಿಪತ್ ಯುದ್ಧ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮೊದಲನೇ ಪಾನಿಪತ್ ಯುದ್ಧ ಮೊಘಲರ ಆಳ್ವಿಕೆಗೆ ಬುನಾದಿಯಾದಿತ್ತು. ಈ ಒಂದು ಯುದ್ಧದ ನಂತರ ಮೊಘಲರ ಆಳ್ವಿಕೆ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಎನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. ನೆಕ್ಸ್ಟ್ 20ನೇ ಪ್ರಶ್ನೆ, ಭೂಕಂಪದ ತೀಕ್ಷ್ಣತೆಯನ್ನು ಅಳೆಯುವ ಉಪಕರಣ ಯಾವುದು? ಭೂಕಂಪದ ತೀಕ್ಷ್ಣತೆಯನ್ನು ಅಳೆಯುವಂಥ ಉಪಕರಣ ಯಾವುದು ಎನ್ನುವಂಥದ್ದು. ಮೊದಲನೇ ಆಪ್ಷನ್ ರಿಕ್ಟರ್ ಸ್ಕೇಲ್, ಎರಡನೇದು ಬ್ಯಾರೋಮೀಟರ್, 3 ಅಲ್ಟಿಮೀಟರ್, 4 ಓಡೋಮೀಟರ್. ಸರಿಯಾದ ಉತ್ತರ ಆಪ್ಷನ್ 1 ರಿಕ್ಟರ್ ಸ್ಕೇಲ್ ಎನ್ನುವಂಥದ್ದು ಭೂಕಂಪದ ತೀಕ್ಷ್ಣತೆಯನ್ನು ಅಳೆಯುವಂಥದ್ದು. ಅಲ್ಟಿಮೀಟರ್ ಎನ್ನುವಂಥದ್ದು ಇದು ಆಲ್ರೆಡಿ ನೋಡಿದ್ರಿ ಹಿಂದಿನ ಒಂದು ಕ್ಲಾಸ್ನಲ್ಲಿ. ವಿಮಾನದ ಎತ್ತರ ಅಥವಾ ವಿಮಾನದಿಂದ ಎತ್ತರವನ್ನು ಅಳೆಯಲು ಬಳಸುವಂಥದ್ದು ಅಲ್ಟಿಮೀಟರ್. ಓಡೋಮೀಟರ್ ಅಂದರೆ ಇದು ವಾಹನಗಳ ಸ್ಪೀಡನ್ನು ಅಳೆಯಲು ಬಳಸುವಂತಹ ಒಂದು ಓಡೋಮೀಟರ್ ಆಗಿದೆ. ಓಡೋಮೀಟರ್ ಎನ್ನುವಂಥದ್ದು 2022ರಲ್ಲಿ ನಡೆದಿರುವಂಥ GPS ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಯಾವ ಒಂದು ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಾಗೆ ವಾಹನಗಳಲ್ಲಿ ಯಾವ ಒಂದು ಸಾಧನದ ಮೂಲಕ ಒಂದು ವಾಹನದ ವೇಗವನ್ನು, ಈ ರೀತಿಯಾದ ಪ್ರಶ್ನೆಗಳು ಓಡೋಮೀಟರ್ಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳಿದರು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಿಕ್ಟರ್ ಸ್ಕೇಲ್, ಮೊದಲೇ ಒಂದು ಆಪ್ಷನ್ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಖಂಡಗಳಲ್ಲಿ ಯಾವುದು ಭಾರತ ಮತ್ತು ಶ್ರೀಲಂಕಾಗಳನ್ನು ಬೇರ್ಪಡಿಸುತ್ತದೆ ಎನ್ನುವಂಥದ್ದು. ಮೊದಲನೇ ಆಪ್ಷನ್ ಪಾಕ್ ಸ್ಟ್ರೈಟ್, ಎರಡನೇದು ಗಲ್ಫ್ ಸ್ಟ್ರೀಮ್, ಮೂರನೇದು ಸ್ಟ್ರೈಟ್ ಆಫ್ ಗಿಬಾಲ್ಟರ್ ಎನ್ನುವಂಥದ್ದು ಸ್ಟ್ರೈಟ್ ಆಫ್ ಗಿಬಾಲ್ಟರ್. ಓಕೆ, ನಾಲ್ಕನೇದು ಗ್ರೇಟ್ ಬ್ಯಾರಿಯರ್ ಆಫ್ ರೀಫ್. ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂತಹ ಒಂದು ಜಲಸಂಧಿ ಯಾವುದು ಎನ್ನುವಂಥದ್ದನ್ನು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಇಲ್ಲಿ ಮೊದಲನೇದು ಪಾಕ್ ಸ್ಟ್ರೈಟ್ ಅಥವಾ ಪಾಕ್ ಜಲಸಂಧಿ ಎನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 22, ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ಯಾವ ಸ್ಥಳಕ್ಕೆ ಅನ್ವಯಿಸುತ್ತದೆ? ಆಪ್ಷನ್ 1 ಕಲ್ಕತ್ತಾ, ಆಪ್ಷನ್ 2 ಚೆನ್ನೈ, ಆಪ್ಷನ್ 3 ಮುಂಬೈ, ಆಪ್ಷನ್ 4 ಅಮೃತ್ಸರ್. ಗೋಲ್ಡನ್ ಟೆಂಪಲ್ ಅಂತ ನಾವು ಯಾವ ಸ್ಥಳಕ್ಕೆ ಕರಿತೀವಿ? ಅಮೃತ್ಸರ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿತ್ತು. ನೆಕ್ಸ್ಟ್ 23ನೇ ಪ್ರಶ್ನೆ, ಡೆನ್ಮಾರ್ಕ್ನ ರಾಜಧಾನಿ ಯಾವುದು? ಆಪ್ಷನ್ 1 ಪ್ರಾಗ್, 2 ಕೋಪನ್ಹ್ಯಾಗನ್, 3 ಹೆಲ್ಸಿಂಕ್, ನೆಕ್ಸ್ಟ್ ಆಪ್ಷನ್ ಬ್ರಸೆಲ್ಸ್ ಅನ್ನುವಂಥದ್ದು. ನೆಕ್ಸ್ಟ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ 2 ಕೋಪನ್ ಹ್ಯಾಗನ್ ಎನ್ನುವಂಥದ್ದು ಡೆನ್ಮಾರ್ಕ್ನ ರಾಜಧಾನಿಯಾಗಿದೆ. ನೆಕ್ಸ್ಟ್ 24ನೇದು ಮೇಪಲ್ ಲೀಪ್ ಯಾವ ದೇಶದ ಚಿಹ್ನೆ? ಲೀಪ್ ಅಂತ ತಕ್ಷಣ ನಮಗೆ ನೆನಪಾಗಬೇಕು, ಲೀಪ್ ಇರುವಂಥದ್ದು ಕೆನಡಾ ದೇಶಕ್ಕೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಕೆನಡಾ ಆಗಿರುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಟ್ರೈ ಬ್ರೇಕರ್ ಯಾವ ಕ್ರೀಡೆಗೆ ಅನ್ವಯಿಸುತ್ತದೆ? ಟ್ರೈ ಬ್ರೇಕರ್ ಎನ್ನುವಂಥದ್ದು ಯಾವ ಕ್ರೀಡೆಗೆ ಅನ್ವಯಿಸುತ್ತದೆ? ಆಪ್ಷನ್ 1 ಫುಟ್ಬಾಲ್, ಆಪ್ಷನ್ 2 ಬಾಸ್ಕೆಟ್ಬಾಲ್, ಆಪ್ಷನ್ 3 ವಾಲಿಬಾಲ್, ಆಪ್ಷನ್ 4 ಬೇಸ್ಬಾಲ್. ಸರಿಯಾದ ಉತ್ತರ ಇಲ್ಲಿ ಯಾವುದಾಗುತ್ತೆ? ಫುಟ್ಬಾಲ್. ಟ್ರೈ ಬ್ರೇಕರ್ ಈ ಒಂದು ಪದವನ್ನು ಫುಟ್ಬಾಲ್ನಲ್ಲಿ ಬಳಸ್ತಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡೆಗಳು ಯಾವ ಪಟ್ಟಣದಲ್ಲಿ ನಡೆದವು? ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ: ಬೀಜಿಂಗ್, ಟೋಕಿಯೋ, ಆಪ್ಷನ್ 3 ನವದೆಹಲಿ, ಆಪ್ಷನ್ 4 ಕೋಲಾಲಂಪುರ್ ಎನ್ನುವಂಥದ್ದು ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನವದೆಹಲಿ. ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡೆಗಳು ನಡೆದಿರುವಂಥದ್ದು ನವದೆಹಲಿಯಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಬುಲ್ಲಿ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಕ್ರೀಡೆಗಳಿಗೆ ಸಂಬಂಧಿಸಿದ ವಿಶೇಷ ಪದಗಳ ಬಗ್ಗೆ ಪ್ರಶ್ನೆಗಳಿದ್ದಾರೆ, ಅದರ ಬಗ್ಗೆ ಕೂಡ ಗಮನ ವಹಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬುಲ್ಲಿ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಆಪ್ಷನ್ 1 ಗಾಲ್ಫ್, ಆಪ್ಷನ್ 2 ಹಾಕಿ, ಆಪ್ಷನ್ 3 ಬ್ಯಾಡ್ಮಿಂಟನ್, ಆಪ್ಷನ್ 4 ಟೆನ್ನಿಸ್. ಸರಿಯಾದ ಉತ್ತರ ಆಪ್ಷನ್ 2 ಹಾಕಿಯಲ್ಲಿ ಬುಲ್ಲಿ ಎನ್ನುವಂಥ ಪದವನ್ನು ಬಳಸ್ತಾರೆ. ನೆಕ್ಸ್ಟ್ 28, ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಜೊತೆಗೂಡುತ್ತದೆ? ಆಪ್ಷನ್ 1 ಫುಟ್ಬಾಲ್, ಆಪ್ಷನ್ 2 ಬಾಸ್ಕೆಟ್ಬಾಲ್, ಆಪ್ಷನ್ 3 ಹಾಕಿ, ಆಪ್ಷನ್ 4 ಸ್ಕ್ವ್ಯಾಶ್ ಎನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ 28ಗೆ ಫುಟ್ಬಾಲ್ಗೆ ಸಂಬಂಧಿಸಿದಾಗೆ ಆ ಒಂದು ಸ್ಪೆಸಿಫಿಕ್ ಕ್ರೀಡೆಗೆ ಸಂಬಂಧಿಸಿದಾಗೆ ಕೊಡುವಂಥ ಟ್ರೋಫಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸೊ 29ನೇ ಪ್ರಶ್ನೆ, 1998ರಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಸೊ ಮೊದಲನೇ ಪ್ರಶ್ನೆ ಹರಗೋವಿಂದ ಖುರಾನ, ಆಪ್ಷನ್ ಮೊದಲೇದು ಹರಗೋವಿಂದ ಖುರಾನ. ನೆಕ್ಸ್ಟ್ ಆಪ್ಷನ್ 2 ಅಮೃತ್ ಸೇನ್, ಆಪ್ಷನ್ 3 CV ರಾಮನ್, ಆಪ್ಷನ್ 4 YK ಅಲಘ್ ಎನ್ನುವಂಥವ್ರು. ಸರಿಯಾದ ಉತ್ತರವನ್ನು ನೋಡೋದಾದರೆ ಅಮೃತ್ ಸೇನ್ ಎನ್ನುವಂಥವ್ರು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಚೋಮನ ದುಡಿ ಬರೆದವರು ಯಾರು? ಕೃತಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಚೋಮನ ದುಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿದೆ? ಆಪ್ಷನ್ 1 ಶಿವರಾಮ್ ಕಾರಂತವರು ಚೋಮನ ದುಡಿ ಎನ್ನುವಂಥ ಒಂದು ಬರೆದಿರುವಂಥ ಲೇಖಕರಾಗಿರ್ತಾರೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಎ ವಾಯ್ಸ್ ಫಾರ್ ಫ್ರೀಡಮ್ ಈ ಒಂದು ಕೃತಿಯನ್ನು ಬರೆದವರು ಯಾರು ಎನ್ನುವಂಥದ್ದು ಆಪ್ಷನ್ಗಳು KR ನಾರಾಯಣ್, ಆಪ್ಷನ್ 2 RK ನಾರಾಯಣ್, ಆಪ್ಷನ್ 3 MK ಗಾಂಧಿ, ಆಪ್ಷನ್ 4 ನಯನ್ತಾರಾ ಸೆಹಗಲ್ ಎನ್ನುವಂಥವ್ರು. ಸರಿಯಾದ ಉತ್ತರವನ್ನು ನೋಡೋದಾದರೆ ನಯನ್ತಾರಾ ಸೆಹಗಲ್ ಎನ್ನುವಂಥವ್ರು ದ ವಾಯ್ಸ್ ಆಫ್ ಫ್ರೀಡಮ್ ಎನ್ನುವಂಥ ಒಂದು ಕೃತಿಯನ್ನು ಬರೆದಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ 32ನೇದು, ಏಷ್ಯನ್ ಡ್ರಾಮಾ ಬರೆದವರು ಯಾರು? ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ: ವಿಲಿಯಂ ಶೇಕ್ಸ್ಪಿಯರ್, ಆಪ್ಷನ್ 2 ಗುನ್ನರ್ ಮಿರ್ಡಾಲ್, ಆಪ್ಷನ್ 3 EM ಫೋಸ್ಟರ್, ಆಪ್ಷನ್ 4 ಅಥರ್ ಹೈಲಿ ಎನ್ನುವಂಥ. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 2 ಗುನ್ನರ್ ಮಿರ್ಡಾಲ್ ಎನ್ನುವಂಥವರು ಈ ಏಷ್ಯನ್ ಡ್ರಾಮಾ ಎನ್ನುವಂಥ ಕೃತಿಯನ್ನು ಬರೆದಿರ್ತಾರೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಮಾಲ್ಗುಡಿ ಡೇಸ್ ಬರೆದವರು ಯಾರು? ಮೊದಲೇ ಆಪ್ಷನು DB ಗುಂಡಪ್ಪ, ಎರಡನೇದು RK ನಾರಾಯಣ್, ಮೂರನೇದು ಶಿವರಾಮ್ ಕಾರಂತ್, ನಾಲ್ಕನೇದು ತ್ರಿವೇಣಿಯವರು. ಸರಿಯಾದ ಉತ್ತರವನ್ನು ನಾವು ಇಲ್ಲಿ ನೋಡೋದಾದರೆ ಆಪ್ಷನ್ 2 RK ನಾರಾಯಣ್ ಅವರು ಮಾಲ್ಗುಡಿ ಡೇಸನ್ನು ಬರೆದಿರುವಂಥದ್ದು. ಸೊ ಇನ್ನು ಈ ಒಂದು ಪ್ರಶ್ನೆಗೆ ಈ ರೀತಿಯಾದ ಕೃತಿಗಳು, ಆರ್ಟ್, ಕ್ರೀಡೆಗಳು ಮತ್ತು ವಿಶೇಷ ಸ್ಥಳಗಳು ಮತ್ತು ವೈಜ್ಞಾನಿಕ ಅಳತೆಗಳು ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ಕೂಡ ಮುಂದಿನ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಇನ್ನೂವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.